ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಬಜಾಜ್ ಮ್ಯಾಕ್ಸಿಮಾ ಕಾರ್ಗೋ ವೆಹಿಕಲ್ 2 ವರ್ಷದ ಯೂಸರ್ ರಿವ್ಯೂ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. CNG ನಲ್ಲಿ ಮೈಲೇಜ್ 30 ಕೊಡ್ತಾ ಇದೆ ಪರ್ ಕೆಜಿ. ಪೆಟ್ರೋಲ್ ಮೈಲೇಜ್ ಗೊತ್ತಿಲ್ಲ, ಆದ್ರೂ ಮಂತ್ಲಿ 140 ರೂಪೀಸ್ ಪೆಟ್ರೋಲ್ ಮಿಸ್ ಇಲ್ಲದೆ ಕೇಳುತ್ತೆ. 7,000 ಕಿಲೋಮೀಟರ್ಗೆ ಒಂದ್ಸಲ ಶೋರೂಮ್ ನಲ್ಲೇ ಸರ್ವಿಸ್ ಮಾಡಿಸ್ತಾ ಇರ್ತೀನಿ. ಮಿಸ್ ಇಲ್ಲದೆ ಅರೌಂಡ್ 2000 ರೂಪೀಸ್ ಸರ್ವಿಸ್ ಕಾಸ್ಟ್ ಬರುತ್ತೆ. ಕ್ಲಚ್ ಗೇರ್ ಶಿಫ್ಟಿಂಗ್ ಒಂದೇ ಸಲ 2 ಟಾಸ್ಕ್, ಅದು ಲೆಫ್ಟ್ ಹ್ಯಾಂಡ್ಗೆ. ಅದರಲ್ಲೂ ಟ್ರಾಫಿಕ್ ನಲ್ಲಿ ವಿಪರೀತ ಹಿಂಸೆ ಅನ್ಸುತ್ತೆ. ಇನ್ನ ಹ್ಯಾಂಡ್ ಬ್ರೇಕ್ ಇದ್ರೂನು ಅದ್ರ ಮೇಲೆ ಗೇರ್ ಹಾಕಿ ನಿಲ್ಲಿಸಿದ್ರು ಗಾಡಿ ನಿಲ್ಲಲ್ಲ. ಅದರಲ್ಲೂ ಡೌನ್ ನಲ್ಲಿ ಟೈರ್ಗೆ ಗೂಟ ಇಡ್ಲೇಬೇಕು, ಇಲ್ಲಾಂದ್ರೆ ಗಾಡಿ ನೀವು ಇಲ್ಲದೆ ಇದ್ರೂ ಆಟೋಮೆಟಿಕ್ ಡ್ರೈವ್ ಮೋಡ್ಗೆ ಹೋಗುತ್ತೆ, ಟೆಸ್ಲಾ ತರ. ಇನ್ನ ಬ್ರೇಕ್ ಬಗ್ಗೆ ಹೇಳ್ಕೊಳ್ಳುವಂತದ್ದು ಏನಿಲ್ಲ, ತುಂಬಾನೇ ಹಾರ್ಡ್ ಇದೆ. ಹಾಗೆ ನಮ್ಮ ಮೊಣಕಾಲ್ ನೋವು ಬರೋದು ಕನ್ಫರ್ಮ್. ಈವನ್ ನಡೆಯೋಕೋ ಕುತ್ಕೊಳ್ಳೋಕೋ ಕಷ್ಟ ಆಗುತ್ತೆ. ಲಾಂಗ್ ಟರ್ಮ್ ಗೆ ಈ ವೆಹಿಕಲ್ ಡ್ರೈವ್ ಮಾಡೋದು ಒಳ್ಳೇದೇ ಅಲ್ಲ. 3 ಟೈರ್ ಒಂದೇ ತರ, ಟೈರ್ ದೊಡ್ಡದಾಗಿ ಕೊಟ್ಟಿರೋದ್ರಿಂದ ನಮ್ಮ ಕಿತ್ತೋಗಿರೋ ರೋಡ್ಗೆ ಹೇಳ್ ಮಾಡ್ಸಂಗಿದೆ. ಇನ್ನ ಮಿರರು ಹೆಡ್ ಲೈಟ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ನಿಂತಲ್ಲಿಂದ ಲೋಡ್ ಗಾಡಿ ಹ್ಯಾಂಡಲ್ ತಿರುಗಿಸ್ಬೇಕು ಅಂತ ಬಂದ್ರೆ ಬೆನ್ಮೂಳೆ ಗಟ್ಟಿರ್ಬೇಕು. ರಿವರ್ಸ್ ಲಿವರ್ ಬಗ್ಗೆ ಏನು ಕಮೆಂಟ್ಸ್ ಇಲ್ಲ, ಬಟ್ ರಿವರ್ಸ್ ತಗೋಬೇಕಾದ್ರೆ ಸೈಡ್ ಮಿರರ್ ಸಪೋರ್ಟ್ ಮಾಡಲ್ಲ. ಡೋರ್ ಗ್ಲಾಸ್ ಕಿತ್ಕೊಂಡು ಬಂದಿದೆ, ಮೀಟರ್ ರೀಡಿಂಗ್ ವರ್ಕ್ ಆಗ್ತಾ ಇಲ್ಲ. ಫ್ರಂಟ್ ಶಾಕ್ಸ್ ಅಬ್ಸಾರ್ಬರ್ ವೀಕ್ ಆಗಿದೆ. ಮೇಜರ್ ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ ಶೋರೂಮ್ ಅವರು ಪಾರ್ಟ್ಸ್ ರೆಡಿ ಇಟ್ಟಿರಲ್ಲ, ತರ್ಸೋಕೆ ತಿಂಗಳ ಗಟ್ಲೆ ಟೈಮ್ ತಗೋತಾರೆ. ಈ ವಿಷಯದಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಈ ವೆಹಿಕಲ್ ನ ಆಯಿಲ್ ಚೆಕ್ ಡಿಪ್ಸ್ಟಿಕ್ ಇರೋದು ಗಾಡಿ ಕೆಳಗಡೆ. ಆಯಿಲ್ ಲೆವೆಲ್ ಚೆಕ್ ಮಾಡಬೇಕಾದ್ರೆ ಭೂಮಿಗೆ ಗಾಡಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲೇಬೇಕು. ಗೇರ್ ಅಲ್ಲಿ ಇದ್ದಾಗ ಗಾಡಿ ಸ್ಟಾರ್ಟ್ ಆಗಲ್ಲ. ಗಾಡಿ ಸ್ಟಾರ್ಟ್ ಆಗದೆ ಗೇರ್ ತೆಗೆಯೋದು ಅಷ್ಟೊಂದು ಈಸಿನೂ ಅಲ್ಲ. ಇನ್ನು ಹಿಂದೆ ಬ್ರೇಕ್ ಲೈಟ್ ವರ್ಕ್ ಆಗ್ತಾ ಇದ್ರೂನು, ಇಂಡಿಕೇಟರ್ ಹಾಕಿದ್ರೂನು ಹಿಂದೆ ಇರೋ ವೆಹಿಕಲ್ ಅವರು ಓವರ್ಟೇಕ್ ಮಾಡಿ ಬೈಯೋದು ತಪ್ಪಲ್ಲ. ಓವರ್ ಆಲ್ ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನೋ ಹಾಗೆ. ಎಲ್ಲ ವೆಹಿಕಲ್ ತೀರಾ ಪರ್ಫೆಕ್ಟ್ ಆಗೂ ಇರಲ್ಲ, ಎಲ್ಲ ವೆಹಿಕಲ್ ತೀರಾ ಕೆಟ್ಟದಾಗಿನೂ ಇರಲ್ಲ. ಹಾಗೆ ಈ ಗಾಡಿ ನನಗೆ ಕಷ್ಟ ಟೈಮಲ್ಲಿ ಕೈ ಹಿಡಿದಿರುವಂತಹ ಗಾಡಿ. ನೆಲಕ್ಕೆ ಬಿದ್ದಿದ್ದ ನನ್ನನ್ನು ಕೈ ಹಿಡಿದು ಮೇಲಕ್ಕೆತ್ತಿ ನಾನಿದ್ದೀನಿ ಬಾ ಅಂದಿರುವಂಥ ಗಾಡಿ. ಇದನ್ನು ನನ್ನ ಲೈಫಲ್ಲಿ ನಾನು ಯಾವತ್ತಿಗೂ ಮರೆಯೋ ಹಾಗಿಲ್ಲ.